ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ಇವತ್ತು ನಾನು ಸ್ಪೆಷಲ್ಲಾಗಿ ಸುಲಭವಾಗಿ ರುಚಿಕರವಾಗಿ ಮಾಡ್ಬೋದಂಥ ಒಂದು ಲೆಮನ್ ರೈಸ್ನ ರೆಸಿಪಿನ ತೊಗೊಂಬಂದಿನಿ. ಇದೊಂಥರ ಸ್ವಲ್ಪ ಪದಾರ್ಥಗಳನ್ನ ವಿಭಿನ್ನವಾಗಿ ಹಾಕಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ ಬನ್ನಿ, ನಾನು ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅನ್ನೋ ವಿವರಣೆಯನ್ನು ಸಂಪೂರ್ಣ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು ತೊಗೊಂಡಿದ್ದೀನಿ. ಮಾಡೋದಕ್ಕೆ ಕ್ರಿಯಾ ಫುಡ್ಸ್ ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋದು, ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ದಪ್ಪ ಗೆಂಡೆ ಈರುಳ್ಳಿ ಈ ರೀತಿ ಹೆಚ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಒಂದು ದಪ್ಪ ಉಂಡೆ, ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಮೆಂತ್ಯದ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ವಿಶೇಷವಾಗಿ ಇನ್ನೊಂದು ಪದಾರ್ಥ ತೊಗೊಂಡಿದ್ದೀನಿ, ಮತ್ತು ಅದು ಪುಡಿ ಇಂಗು, ಇದು ಅಡಿಗೆ ಅರಿಶಿನ. ಇಲ್ಲಿ ನೋಡಿ, ವಿಶೇಷವಾಗಿ ನಾನು ತೊಗೊಂಡಿರ್ತಕ್ಕಂಥದ್ದು ಸೋಂಪು ಮತ್ತು ಬಿಳಿ ಎಳ್ಳು. ನಾವು ಬಿಳಿ ಎಳ್ಳನ್ನು ನಾವು ಪ್ರತಿಯೊಂದು ಪದಾರ್ಥಕ್ಕೂ ಯಾಕೆ ಉಪಯೋಗಿಸ್ತೀವಿ ಅಂದರೆ, ಈ ಚಿತ್ರಾನ್ನಕ್ಕೆಲ್ಲ ಇದರಲ್ಲಿ ಅಧಿಕವಾದ ಕ್ಯಾಲ್ಶಿಯಂ ಇದೆ. ನಾವು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ನಮಗೆ ಕ್ಯಾಲ್ಶಿಯಂ ಬೇಕೇ ಬೇಕು. ಬರೀ ಹಾಲು ಕುಡಿಯೋದ್ರಿಂದ ಕ್ಯಾಲ್ಶಿಯಂ ಇಷ್ಟೊಂದು ಸಿಗಲ್ಲ, ಆದರೆ ಈ ಎಳ್ಳಿನಲ್ಲಿ ತುಂಬ ಹೆಚ್ಚಾಗಿ ಕ್ಯಾಲ್ಶಿಯಂ ಇದೆ. ಹಿಂದಿನ ರಾಜ ಮಹಾರಾಜರ ಕಾಲದಲ್ಲೆಲ್ಲ ಅವರಿಗೆ ಎಳ್ಳಿನ ಎಣ್ಣೆಯಲ್ಲೇ ತೆಗೆದು ಮಾಡ್ತಾಯಿದ್ದು ಅಡುಗೆಗಳನ್ನ. ಅದಕ್ಕೆ ಅವರು ಅಂಥ ಕತ್ತಿ ಗುರಾಣಿ ಎಲ್ಲ ಇಟ್ಕೊಳ್ಳೋಕೆ ಸಾಧ್ಯ ಆಗಿತ್ತು. 1-2 ಸ್ಪೂನ್ ಕಡಲೆಕಾಯಿ ಬೀಜ ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟು ತೊಗೊಂಡು ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದು ಟೊಮೆಟೊ ಕಟ್ ಮಾಡಬೇಕಾದ್ರೆ ಬಿದ್ದಿದ್ದು, ದಯಮಾಡಿ ಕ್ಷಮಿಸಿ. ಈಗ ಇದನ್ನೆಲ್ಲ ಹಾಕಿ ರುಚಿಕರವಾದ ಲೆಮನ್ ರೈಸ್ ಮಾಡೋಣ. ಬನ್ನಿ, ಮಾಡೋ ವಿಧಾನ ತೋರಿಸ್ತೀನಿ. ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದು ಬಂದಿದೆ. 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಚಿಟಪಟ ಅಂತ ಸಿಡಿತಾ ಇದೆ ನೋಡಿ. ಅದು ಸಿಡಿತಾ ಇದ್ದಂಗೆ ಕಡಲೆಕಾಯಿ ಬೀಜ 2 ಸ್ಪೂನ್ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ಬಾಡಿಸ್ಕೋತೀನಿ. ಸ್ವಲ್ಪ ಬಾಡು ಬರ್ತಿದ್ದಂಗೆ ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ನಲ್ಲ ಅದನ್ನು ಹಾಕೋತೀನಿ. ಅದ್ರ ಜೊತೆಗೇ ಸೋಂಪು ಮತ್ತು ಬಿಳಿ ಎಳ್ಳು ಇದನ್ನು ಹಾಕ್ಕೊತೀನಿ. ಕರಿ ಎಳ್ಳಿದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ ಅಂದರೆ ಎಳ್ಳು ಹಾಕಿ ತಿನ್ನೋದ್ರಿಂದ. ಎಲ್ಲ ಬಾಡು ಬಂದ ಮೇಲೆ ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು, ದಪ್ಪ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊತೀನಿ. ಇದೆಲ್ಲ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋದು. ಇದನ್ನೆಲ್ಲ ಮೊದಲಿಗೆ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಈ ನಿಂಬೆಹಣ್ಣಲ್ಲಿ ಅರ್ಧ ಹೋಳು ಮಾತ್ರ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಲಿಡ್ ತಟ್ಟೆಯನ್ನು ಮುಚ್ಚಿಕೊಂಡು ಬೇಯಿಸ್ಕೊತಾ ಇದ್ದೆ. ಈಗ ಸ್ವಲ್ಪ ಬಾಡು ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ನಾನು ಪುಡಿ ಉಪ್ಪನ್ನು ಹಾಕ್ಕೊತೀನಿ. ಹಾಗೆ ಟೊಮೆಟೊವನ್ನು ಹಾಕ್ಕೊತೀನಿ. ನೋಡಿ, ಹೆಚ್ಚಿರ್ತಕ್ಕಂಥ ಒಂದು ಟೊಮೆಟೊ, ಹಾಗೆ ಪುಡಿ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ನಾನು ಬಾಡಿಸ್ಕೊತೀನಿ. ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹಾಕ್ಕೊಂಡಿದ್ದೀನಿ. ಈಗ ತರಕಾರಿನೂ ಬೇಗ ಬೆಂದು ಬಿಡುತ್ತೆ ಮತ್ತು ರುಚಿಯೂ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಬಾಡು ಬಂದಿದೆ. ಈಗ ಅಡಿಗೆ ಅರಿಶಿನ ಮತ್ತು ಹುಡಿ ಇಂಗು ಇದಿಷ್ಟನ್ನು ಹಾಕ್ಕೊತೀನಿ. ನೋಡಿ, ಈಗ ಅರಿಶಿನವನ್ನು ಹಾಕ್ಕೋತಾ ಇದ್ದೀನಿ. ಹೆಚ್ಚಿಗೆ ಹಾಕ್ಕೋಬೇಡಿ, ಕಲರ್ ಹೆಚ್ಚಾಗಿ ಬರುತ್ತೆ. ಮತ್ತು ಈಗ ಪುಡಿ ಹಿಂಗು, LG ಅವರ ಪುಡಿ ಹಿಂಗು ಇದಿಷ್ಟನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಬಾಡು ಬಂದಿದೆ. ಈಗ ಕೊನೆಯಲ್ಲಿ ಸ್ಟವನ್ನು ಆಫ್ ಮಾಡಿ ನಾನೇನು ಮಾಡ್ತೀನಿ ಅಂತಂದರೆ, ನಿಂಬೆಹಣ್ಣು ಹಿಂಡ್ಕೊಂಡು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ನೋಡಿ, ಅರ್ಧ ಹೋಳು ನಿಂಬೆಹಣ್ಣನ್ನು ನಾನು ಹಿಂಡ್ಕೊತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಿಂಡ್ಕೊಳ್ಳಿ. ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣನ್ನು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅಲ್ಲಿರ್ತಕ್ಕಂಥ ಕಾವೇ ಸಾಕು. ಬೆಳ್ಳುಳ್ಳಿ ಎಲ್ಲ ಶುಂಠಿ ಎಲ್ಲನೂ ಉಪಯೋಗಿಸ್ಬೋದು. ನೋಡಿ, ಈ ಹದದಲ್ಲಿ ಇಟ್ಕೊಂಡ್ರೆ ಚಿತ್ರಾನ್ನಕ್ಕೂ ಆಗುತ್ತೆ, ಚಪಾತಿ ಮತ್ತು ಪೂರಿ, ರೊಟ್ಟಿಗೆಲ್ಲ ಪಲ್ಯದ ಥರನೂ ಆಗುತ್ತೆ. ನೀವು ಬಟಾಣಿ, ಆಲೂಗೆಡ್ಡೆ ಏನು ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚಿತ್ರಾನ್ನನೂ ಮಾಡ್ಕೋಬೋದು, ಲೆಮನ್ ರೈಸುವೆ, ಹಾಗೆ ಪಲ್ಯದ ರೂಪದಲ್ಲಿ ಊಟಕ್ಕೂ ನಂಚ್ಕೋಬೋದು. ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಆಗುತ್ತೆ. ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಸ್ಟವ್ವಿಂದ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡಿದ್ದೀನಿ. ಇಲ್ಲಿ 1.25 ಪಾವು ಸೋನಾ ಮಸೂರಿ ರೈಸ್ ಮಾಡ್ಕೊಂಡಿದ್ದೆ, ತಣ್ಣಗಾಗಿದೆ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ನೋಡಿ, ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನು
ಸಕ್ಕರೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಮೆಂತ್ಯದಿಟ್ಟು ಹಾಕ್ಕೊಂಡಿದ್ದೀನಿ. ಘಮ ಘಮ ಅಂತಿದೆ. ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ. ಬೇಸಿಗೆ ಕಾಲಕ್ಕೆ ರುಚಿಕರವಾದ ಆರೋಗ್ಯಕರವಾದ ಸ್ಪೆಷಲ್ ಲೆಮನ್ ರೈಸ್ ರೆಡಿ ಆಯಿತು. ಮಾಡೋ ವಿಧಾನ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮರೆಯದೇ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಸಿ ಯು. ಟಾಟಾ. ಬಾಯ್.